ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ವೀಕ್ಷಕರೇ, ಇವತ್ತು ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ನಮ್ಮ ಜೊತೆಗಿದ್ದಾರೆ ತೀತೀರ ರೋಷನ್ ಅಪ್ಪಚ್ ಅವರು. ರಾಜ್ಯದಲ್ಲಿ ಉನ್ನತ ಸ್ಥಾನವನ್ನು ದಕ್ಷಿಣ ಕೊಡಗಿನ ಮೂಲಕ ತೆರಳಿ ಇವತ್ತು ರಾಜ್ಯದಲ್ಲಿ ದೊಡ್ಡ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಿದ್ದಾರೆ. ಆದರೆ ಅದೇ ರೀತಿಯ ಒಂದು ಸರಳ ವ್ಯಕ್ತಿತ್ವ ಇವತ್ತು ನಮ್ಮ ಕೊಡಗು ಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ತಾವು ಈ ಒಂದು ದಕ್ಷಿಣ ಕೊಡಗಿನ ಕುವರನಾಗಿ ಕೊಡಗಿನ ನಾನಾ ಭಾಗದಲ್ಲಿ ಧಾರ್ಮಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಗಳನ್ನ ಕೊಡ್ತಾ ಬರ್ತಾ ಇದ್ದಾರೆ. ಸರ್, ಇವತ್ತು ತಾವು ಬೆಂಗಳೂರಿನಲ್ಲಿ ಉನ್ನತ ಸ್ಥಾನದಲ್ಲಿ ಇದ್ದರೂ ಸಹ ಕ್ಷೇತ್ರಕ್ಕೆ ಬರ್ತಾ ಎಲ್ಲ ಕಾರ್ಯಕ್ರಮದಲ್ಲಿ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾನೆ ಬರ್ತಾಯಿದ್ರಿ. ಈ ಸಂದರ್ಭದಲ್ಲಿ ಕೊಡಗು ಧ್ವನಿ ಮೂಲಕ ಜನರಿಗೆ ಏನೊಂದು ಉತ್ತಮ ಸಂದೇಶ ಕೊಡ್ಬೋದು ಅಂತ? ನೋಡಿ ಜಗದೀಶ್ ಅವರೇ, ನಾನು ಹುಟ್ಟಿದ್ದು ಇಲ್ಲಿ ಹುದಿಕೇರಿಯಲ್ಲಿ. ಅಪ್ಪ ಒಬ್ಬರು ಮೇಸ್ಟ್ರಾಗಿದ್ದರು. ಅವರು ಏನು ಮಾಡಬೇಕು ಅದನ್ನ ಮಾಡಿದ್ದಾರೆ. ಅಂದರೆ ನಮ್ಮ ಎಜುಕೇಷನ್ ಕೊಟ್ಟಿದ್ದಾರೆ, ಉನ್ನತ ಹುದ್ದೆಗೆ ಬಂದಿದ್ದೀನಿ ಈಗ. ಬಟ್ ಈಗ ನಾನು ಅಲ್ಲಿಗೆ ಬಂದ ಮೇಲೆ ಆದಷ್ಟು ಸಮಾಜಮುಖಿ ಬೆಳವಣಿಗೆಗಳನ್ನ ಬಯಸ್ತಾ ಇದ್ದೀನಿ. ಸಮಾಜಕ್ಕೆ ಆದಷ್ಟು ಹೆಲ್ಪ್ ಮಾಡಬೇಕು. ಕೊಡಗಿನವರಿಗೆ, ಕೊಡಗಿನಲ್ಲಿ ಇರತಕ್ಕಂಥ ಜನಗಳಿಗೆ ಎಲ್ಲರೂ ನಮ್ಮ ಥರ ಬೆಳವಣಿಗೆ ಹೊಂದಬೇಕು ಅಂತ ಬಯಸ್ತಾ ಇದ್ದೀನಿ. ಅದರಿಂದ ನಾನು ಅದನ್ನ ಅವರಿಗೆ ಬೆಳವಣಿಗೆ ಪೂರಕವಾಗಿ ನಾನು ಮಾಡ್ತಾ ಇದ್ದೀನಿ. ಸರ್, ತಾವು ಕ್ರೀಡಾ ಕ್ಷೇತ್ರಕ್ಕೆ ವಿಶೇಷವಾಗಿ ಯಾರೇ ಕ್ರೀಡೆಗೆ ಪ್ರೋತ್ಸಾಹ ಆಗಲಿ, ತಮ್ಮದು ಒಂದು ಕೊಡುಗೆ ಅಲ್ಲಿಗೆ ಇದ್ದೇ ಇರ್ತಾರೆ. ಯಾರು ಬಂದರೂ ಕೂಡ ನೀವು ವಾಪಸ್ ಕಳಿಸ್ತಿಲ್ಲ. ಅದು ಕ್ರಿಕೆಟ್ ಇರಲಿ, ಫುಟ್ಬಾಲ್ ಇರಲಿ, ಇನ್ನೊಂದಿರಲಿ, ಆಗಲಿಯಪ್ಪ ಮಾಡಿ ಅಂತೇಳಿ ಕೊಡ್ತಾನೇ ಬರ್ತಾಯಿದ್ದಾರೆ ಸರ್. ಹೌದು, ನಾನು ಯಾಕೆಂದರೆ ಕ್ರೀಡೆಗೆ ನಮ್ಮ ಕೊಡಗು ಜಿಲ್ಲೆ ಭಾಳ ಫೇಮಸ್ ಇತ್ತು. ಬಟ್ ಬರೀ ಹಾಕಿ ಒಂದರಲ್ಲೇ ಇತ್ತು. ಅದರ ಬದಲು ಈಗ ಕ್ರಿಕೆಟು ಶುರುವಾಗಿದೆ, ಥ್ರೋಬಾಲು, ವಾಲಿಬಾಲು, ಅದೇ ಥರ ಕಬಡ್ಡಿ, ಆಮೇಲೆ ಹಗ್ಗ ಜಗ್ಗಾಟ, ಅದ್ರ ಜೊತೆಗೆ ತೋಕು ನಮ್ಮೆ ಅಂತ, ಈಗ ಬೊಡಿ ನಮ್ಮೆ ಅಂತ ಒಂದು ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕ್ರೀಡೆಗೆ, ಯಾಕೆಂದರೆ ಬೇರೆ ಜಿಲ್ಲೆಯವರಿಗೆ ಕಂಪೇರ್ ಮಾಡಿದ್ರೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲರೂ ಭಾಳ ಚೆನ್ನಾಗಿ ಆಟ ಆಡ್ತಾರೆ. ಮತ್ತು ಕ್ರೀಡೆಯ ಸ್ಫೂರ್ತಿ ಚೆನ್ನಾಗಿದೆ, ಕ್ರೀಡೆ ಸ್ಕಿಲ್ಗಳು ಚೆನ್ನಾಗಿದೆ. ಓವರಾಲ್ ಡೆವಲಪ್ಮೆಂಟ್ ಆಫ್ ಎ ಪರ್ಸನ್ಗೆ ಕ್ರೀಡೆ ಬೇಕೇ ಬೇಕು ಅಂತ ನಾನು ಬಯಸ್ತೀನಿ. ಅದರಿಂದ ಕ್ರೀಡೆಗೆ ಒಂದಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೀನಿ. ಸರ್, ಈಗ ತಾವು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಡೋದಾದರೆ ಸರ್, ಇವತ್ತು ಏನು ದಕ್ಷಿಣ ಕೊಡಗಿನಲ್ಲಿ ಈ ಕರೆಂಟಿನ ಸಮಸ್ಯೆಗಳು ಇದ್ದವು. ತಾವೇನಾದ್ರು ಒಂದು ಶಾಶ್ವತ ಕೊಡುಗೆ ಕೊಡಬೇಕು ಅಂತೇಳಿ ಒಂದು ಪ್ಲ್ಯಾನ್ ಅಪ್ನ ಮಾಡಿದ್ರಿ. ಸರ್, ಇವತ್ತು ಯಾವ ಮಟ್ಟದಲ್ಲಿ ಆ ಒಂದು ಚೆಸ್ಕಾಂ ಕೆಲಸ ಕಾರ್ಯಗಳು ಈ ಭಾಗದಲ್ಲಿ ಮಾಡಿದ್ದೀನಿ? ಯಾಕೆಂದರೆ ಕೊಡಗು ಜಿಲ್ಲೆ ನಿಮ್ಗೆ ಗೊತ್ತಿರೋ ಮಟ್ಟಿಗೆ 5 ತಾಲೂಕಿದೆ. ಪೊನ್ನಂಪೇಟೆ, ವಿರಾಜಪೇಟೆ, ಮಡಿಕೇರಿ, ಸೋಮವಾರಪೇಟೆ, ಕುಶಾಲನಗರ. ಪೊನ್ನಂಪೇಟೆಯಲ್ಲಿ ಇಡೀ ತಾಲೂಕಿಗೆ ಒಂದೇ ಒಂದು ಸಬ್ಸ್ಟೇಷನ್ ಇತ್ತು. ಪೊನ್ನಂಪೇಟೆಯಲ್ಲಿ 60/11 KV. ನಾನು ಈ ಹುದ್ದೆಗೆ ಬಂದ ಮೇಲೆ ಆ್ಯಸ್ ಎ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆದಮೇಲೆ ಮೇಯ್ನ್ ಮಾಡಿರೋದೇ ಇಲ್ಲಿ ಶ್ರೀಮಂಗಲದಲ್ಲಿ 66/11 KV ಸ್ಟೇಷನ್ ಮಾಡಿದೆ. ಸೊ ದ್ಯಾಟ್ ಶ್ರೀಮಂಗಲ, ಮಂಚಳ್ಳಿ, ಕಾಯಿಮನಿ, ಚೂರಿಕಾಡು, ಆಮೇಲೆ ಯಾವುದು ಮಲೆನಾಡು, ಕುಟ್ಟಭಾಗ, ಇದರದ್ದೆಲ್ಲ ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ನೆಕ್ಸ್ಟು ಸ್ವಾರ್ಥನೂ ಇದೆ ಅಂತ ಹೇಳ್ಬೋದು. ಹುದಿಕೇರಿಯಲ್ಲಿ ಒಂದು ಸ್ಟೇಷನ್ ಆಗಿದೆ. ಹುದಿಕೇರಿಯಲ್ಲಿ ಸ್ಟೇಷನ್ ಆಗಿದೆ. ಹುದಿಕೇರಿಯಲ್ಲಿ ಐಸುಗ್ಲೂರು, ಹುದಿಕೇರಿ, ಕ್ವಾಣಗೇರಿ, ಬೆಳ್ಳೂರು, ಬೇಗೂರು, ಇಷ್ಟು ವಿಲೇಜಸ್ಸು ಕರೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದೇ ರೀತಿ ಬಾಳಲೆಯಲ್ಲಿ ಒಂದು ಸ್ಟೇಷನ್ ಮಾಡಿದ್ದೀನಿ. ಸೊ ದ್ಯಾಟ್ ಈ 4 ಸ್ಟೇಷನ್ ಕೊಡಗಿನಲ್ಲಿ ಈ ಪೊನ್ನಪೇಟೆ ತಾಲೂಕಲ್ಲೇ ಆದರೆ, ಪೊನ್ನಪೇಟೆ ತಾಲೂಕು ಇಟ್ ವಿಲ್ ಬಿ ಸರ್ಪ್ಲಸ್ ಇನ್ ಎನರ್ಜಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಕಾರ್ಯಗತ ಆಗುತ್ತೆ. ತಮ್ಮ ತವರು ಕ್ಷೇತ್ರಕ್ಕೆ ಒಂದು ವಿಶೇಷವಾಗಿ ಶಾಶ್ವತವಾಗಿ ಇರಲಿ ಅಂತ ಆಲೋಚನೆ. ಹೌದೌದು, ಅದರಲ್ಲಿ ನನ್ನ ಸ್ವಾರ್ಥನೂ ಇದೆ ಅಂತ ನಾನು ಹೇಳ್ತೀನಿ. ಬಟ್ ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಅಷ್ಟು ಇತ್ತು. ಅದರಿಂದ ಒಂದು ಸ್ಟೇಷನ್ ಆಗಿದೆ. ಅದು ಕ್ರಿಯೇಟಿವ್ ಅಲ್ಲ, ಇವರಿಗೆ ಈಟಾ ಇಂಜಿನಿಯರ್ಸ್ಗೆ ಅಂತ ಕೊಟ್ಟಿದ್ದಾರೆ. ಮಿರಾಕಲ್ ಆಗಲ್ಲ, ನಾಳೆನೇ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಈಗ ಈ ವರ್ಷ ನಿಮಗೆ ಗೊತ್ತು ಯಾವ ರೀತಿ ಮಳೆ ಹೊಡೆದಿದೆ ಅಂತ. ಮಳೆ ಬಿಟ್ಟಿದೆ, ಇನ್ನೊಂದು ವರ್ಷದಲ್ಲಿ ಅದು ಆಗುತ್ತೆ, ಕಾರ್ಯಗತ ಆಗುತ್ತೆ.
ಸರ್ ಇಷ್ಟೆಲ್ಲ ನೀವು ಬ್ಯುಸಿಯಾಗಿರ್ತೀರ ಸರ್, ನಿಮ್ಮ ಮನೆಯವರು ಯಾವ ರೀತಿ ನಿಮಗೆ ಒಂದು ಪೂರಕವಾಗಿ ಇಲ್ಲ, ಅವ್ರದ್ದು ಸಪೋರ್ಟ್ ಇದ್ದೇ ಇರ್ತದೆ. ಯಾಕೆಂದರೆ ನಾವು ಎಲ್ಲೇ ಕೆಲಸ ಮಾಡಿದ್ರೂ ಒಂದು ಮನೆಯಲ್ಲಿ ಹೆಂಡತಿ ಸಪೋರ್ಟ್ ಇಲ್ಲದೆ ನಾವು ಅಚೀವ್ ಮಾಡಲಿಕ್ಕೆ ಆಗಲ್ಲ. ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅವರು ನಾವು ಏನೇ ಕೆಲಸ ಮಾಡಿದ್ರು ಅವ್ರ ಸಪೋರ್ಟ್ ಇದ್ದೇ ಇರ್ತದೆ. ಅವರು ಸೈಲೆಂಟಾಗಿ ಮಾಡ್ತಾ ಇರ್ತಾರೆ. ಸರ್ ಈಗ ಸಮಾಜದಲ್ಲಿ ತಾವು ಒಬ್ರು ಹಿರಿಯರಾಗಿ ಯುವ ಸಮುದಾಯ ಒಂದು ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸ್ವಲ್ಪ ಕಷ್ಟಗಳು ಆಗ್ತಾ ಇದೆ, ಕವಲು ದಾರಿಗಳಿಗೆ ಅಟ್ರಾಕ್ಟ್ ಆಗ್ತಿದ್ದಾರೆ. ಈ ಯೂತ್ಸ್ಗೆ ತಾವು ಏನು ಒಂದು ಸಂದೇಶ ಕೊಡ್ಬೋದು? ಯೂಸ್ ಮೇಯ್ನಾಗಿ ನಾನು ಹೇಳೋದೇನೆಂದರೆ, ಮೊಬೈಲು ಅಫ್ಕೋರ್ಸ್ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸು ಅಡ್ವಾಂಟೇಜಸ್ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜಸ್ಸು ಇದೆ. ಅಡ್ವಾಂಟೇಜಸ್ಸು ಇರ್ಬೋದು, ಬಟ್ ಆದಷ್ಟು ನಾವೆಲ್ಲ ಓದುವಾಗ ಮೊಬೈಲೆಲ್ಲ ಇರಲಿಲ್ಲ. ಈಗಿನ ಹುಡುಗರಿಗೆ ಮೊಬೈಲೊಂದು ಸಿಕ್ಬಿಟ್ರೆ ಹಿಂದಿನ ಜನ್ರೇಷನ್ನು ನಾವು ಪಟ್ಟಷ್ಟು ಕಷ್ಟನೂ ಪಡಲಿಕ್ಕಾಗಲ್ಲ. ಅವರು ಅದರಿಂದ ಈ ಡ್ರಗ್ಸ್ ಮಾಫಿಯನ್ನು ಜಾಸ್ತಿ ಆಗಿದೆ. ಆದಷ್ಟು ಯಂಗರ್ ಜನ್ರೇಷನು ಡ್ರಗ್ಸ್ ಮಾಫಿಯಾ ಮತ್ತು ಮೊಬೈಲ್ ಯೂಸ್ ಮಾಡೋದನ್ನ ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಿಯ ವೀಕ್ಷಕರೇ, ನಮ್ಮ ತೀತೀರ ರೋಷನ್ ಅಪ್ಪಚ್ಚನವರು ನಮ್ಮ ಒಂದು ಸ್ಟುಡಿಯೋಕ್ಕೆ ಬರೋದ್ರ ಮೂಲಕ ಕೊಡಗು ಧ್ವನಿಯೊಂದಿಗೆ ಹಲವು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸದಾ ನಮಗೆ ಸಹಕಾರನ ಕೊಡ್ತಾನೇ ಬಂದಿದ್ದಾರೆ. ಕೊಡಗು ಧ್ವನಿಯ ಒಬ್ಬರು ವೆಲ್ ವಿಷರ್ ಆಗಿ ನಮ್ಮ ಜೊತೆಗೆ ಹಲವು ವರ್ಷಗಳಿಂದ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತೀತೀರ ಅಪ್ಪಚ್ಚು ರೋಷನ್ ಮತ್ತಷ್ಟು ಬೆಳವಣಿಗೆ ಆಗಲಿ, ಈ ಭಗವಂತ ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು. ತುಂಬ ಧನ್ಯವಾದ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.